ಒಂದೇ ಪಾರ್ಟಿಲಿ ಫ್ರೆಂಡ್ಸ್ ಆಗಿದ್ದವರು ಆಮೇಲೆ ಬೇರೆ ಬೇರೆ ಪಾರ್ಟಿಗೆ ಹೋದ್ರೆ ಹಿಂಗೆ ನೋಡಿ ಕಾಲ್ ಎಳೆದುಕೊಳ್ಳೋದು ಅಂತ ಪೇಪರ್ ಅಲ್ಲಿ ಬಂದ ಸುದ್ದಿಗೆ ಸ್ವಗತದ ಹಾಗೆ ಒಂದು ಒಕ್ಕಣೆ ಹೇಳ್ಕೊಳ್ತಾ ಬಂದ್ರು ನಮ್ ಗೋವಿಂದಣ್ಣ. ಈ ಗುಸುಗುಸು ಗೋವಿಂದಣ್ಣ ಹೆಂಗಪ್ಪ ಅಂದ್ರೆ ಇವತ್ತು ಪೇಪರ್ ಅಲ್ಲಿ ಬರೋಕು ಮೊದಲೇ ಗುಸುಗುಸು ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಅದ್ರ ಬಗ್ಗೆ ಹೇಳಬೇಕಲ್ಲ, ಅದಕ್ಕೆ ಅವರು ಪೀಠಿಕೆ ಹಾಕೋ ಸ್ಟೈಲ್ ಇದೆ. ಇದು ನಮಗ್ ಗೊತ್ತಾಗಲ್ವಾ, ಅದಕ್ಕೆ ಕೇಳ್ಬಿಟ್ಟೆ. ಅರೇ ಗೋವಿಂದಣ್ಣ, ಅದೇನ್ ಹೇಳ್ಬೇಕೋ ಡೈರೆಕ್ಟ್ ಆಗಿ ಹೇಳಿ. ಬಗಟು ಗಾದೆ ಎಲ್ಲ ಬೇಡ ಅಂದಾಗ ಬಾಯಿ ಬಿಟ್ರು ನೋಡಿ ಗುಸುಗುಸು ಸುದ್ದಿ. ವಿಷಯ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಅವರು ಈಗ ತಮ್ಮ ಮಾತಲ್ಲೇ ಬಿಜೆಪಿ ನಾಯಕರ ಕಾಲೆಳೆದಿದ್ದಾರೆ. ಏನಂತ ಕಾಲೆಳೆದ್ರು ಅಂದ್ರೆ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅನ್ನೋ ಮೆಸೇಜ್ ಹೋಗೋ ತರ ಕಾಲೆಳೆದ್ರು. ಅವರು ಬಿಜೆಪಿಯವರ ಕಾಲೆಳಿತಾ ಇರೋದು ಇದೇ ಮೊದಲೇನೂ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗಿನಿಂದ ಬಿಜೆಪಿ ನಾಯಕರ ಕಾಲೆಳಿತಾನೇ ಇದ್ದಾರೆ. 2023ರಲ್ಲಿ ಹೊಸದಾಗಿ ಸರ್ಕಾರ ಬಂದಾಗ ಆಗಿನ್ನೂ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಿರಲಿಲ್ಲ. ಆಗ ವಿಧಾನಸಭೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಈ ಲಕ್ಷ್ಮಣ ಸವದಿ ಅವರಿಗೆ ಲೋಕಾಭಿರಾಮ ಮಾತಾಡುತ್ತಾ ಒಂದು ಪ್ರಶ್ನೆ ಕೇಳಿದ್ರು. ಅದೇನಪ್ಪಾ ಅಂದ್ರೆ ಬಿಜೆಪಿಯಿಂದ ಇನ್ನೂ ವಿರೋಧ ಪಕ್ಷದ ನಾಯಕರ ಆಯ್ಕೆಯಾಗಿಲ್ಲ, ಹಿಂಗ್ಯಾಕ್ ಮಾಡ್ತಿದ್ದಾರೆ ಅಂತ ಲಕ್ಷ್ಮಣ ಸವದಿ ಹೇಳಬೇಕು ಅಂತ ಕೇಳಿದ್ರು ದೇವೇಗೌಡರು. ಆಗ ಲಕ್ಷ್ಮಣ ಸವದಿ ಒಂದು ಮಾತು ಹೇಳಿದ್ರು. ಅದೇನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಬಿಜೆಪಿ ಡೆಪ್ಯುಟೇಷನ್ ಮೇಲೆ ಕರೆಸಿಕೊಳ್ತಿದೆ ಅಂತ ಹೇಳಿದ್ರು. ಈಗ ಆ ಮಾತನ್ನ ಮತ್ತೊಮ್ಮೆ ಸವದಿ ನೆನಪಿಸಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಪರೋಕ್ಷವಾಗಿ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೀಗೆ ಕಾಲೆಳೆದ ಮೇಲೆ ಇವರ ಹಳೆ ಫ್ರೆಂಡ್ ಸುಮ್ನಿರಕ್ಕಾಗುತ್ತಾ? ಬಿಜೆಪಿ ನಾಯಕರು ಈಗ ಸವದಿ ಅವರ ಕಾಲೆಳೆದಿದ್ದಾರೆ. ಅದು ಹೆಂಗಪ್ಪ ಅಂದ್ರೆ ಬಿಜೆಪಿಯಲ್ಲಿದ್ದಾಗ ಸವದಿ ದೊಡ್ಡ ದೊಡ್ಡ ಖಾತೆಗಳ ಮಂತ್ರಿ ಸ್ಥಾನ ನಿಭಾಯಿಸಿದ್ರು, ಸಾಲದಕ್ಕೆ ಉಪಮುಖ್ಯಮಂತ್ರಿಯೂ ಆಗಿದ್ರು. ಆದ್ರೆ ಈಗ ಅವರು ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕ್ಯೂ ನಿಲ್ಲೋ ಸ್ಥಿತಿಗೆ ಬಂದಿದ್ದಾರೆ. ಅದೆಲ್ಲ ಇರ್ಲಿ, ಲಕ್ಷ್ಮಣ ಸವದಿ ಬಿಜೆಪಿಗೆ ಬರೋ ಸೀಕ್ರೆಟ್ ಅನ್ನ ಈಗಲೇ ರಿವೀಲ್ ಮಾಡಬೇಡಿ ಅಂತ ಕಾಲೆಳೆದಿದ್ದಾರೆ ಸಿಟಿ ರವಿ. ಸಿಟಿ ರವಿ ಹಿಂಗ್ ಹೇಳಿದ್ದೇ ತಡ ನಮ್ ಗೋವಿಂದಣ್ಣ ಉಳಿದಿದ್ದೆಲ್ಲ ಬಿಟ್ರು. ಈ ಕೊನೆ ಸಾಲಲ್ಲಿ ಲಕ್ಷ್ಮಣ ಸವದಿ ಬಿಜೆಪಿಗೆ ಬರೋ ಸೀಕ್ರೆಟ್ ಅನ್ನ ಜನರಿಗೆ ಈಗಲೇ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಆ ಗುಸುಗುಸುವಿನ ಬೆನ್ ಹತ್ತಿದ್ರು. ಆಗ ಅವರಿಗೆ ಅಥಣಿ ಅಂಗಳದ ಮೂಲಗಳಿಂದ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ಲಕ್ಷ್ಮಣ ಸವದಿ ಅವರು ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋದನ್ನೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರ ಕೈಯಲ್ಲಿ ಈಗಾಗಲೇ ಕೊಟ್ಟ ಮಾತು ಗಟ್ಟಿಯಾಗಿದೆ. ಕೊಟ್ಟ ಮಾತಿನ ಪ್ರಕಾರ ಸರಿಯಾಗಿಯೇ ನಡೆದುಕೊಂಡ್ರೆ ಇಷ್ಟರೊಳಗೆ ಅವರು ಮಿನಿಸ್ಟರ್ ಆಗಬೇಕಿತ್ತಂತೆ. ಆದ್ರೆ ಆ ಕೊಟ್ಟ ಮಾತು ಬಾಕಿ ಉಳಿದಿರೋದ್ರಿಂದ ಅದು ಚುಕ್ತಾ ಆಗುತ್ತಾ ಅಂತ ಕಾಯ್ತಿದ್ದಾರೆ ಅನ್ನೋದು ಕೃಷ್ಣೆಯ ದಡದ ಮೂಲಗಳ ಮಾಹಿತಿ. ಆದ್ರೆ ಇಲ್ಲಿ ಪದ್ಮನಾಭನಗರದ ಬಿಜೆಪಿ ನಾಯಕರ ಮನೆಯ ಮೂಲಗಳ ಮಾಹಿತಿ ಇನ್ನೂ ಇಂಟ್ರೆಸ್ಟಿಂಗ್ ಇದೆ. ಅವರ ಪ್ರಕಾರ ಸದ್ಯಕ್ಕಂತೂ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಸ್ತರಣೆ ಆಗಲ್ಲ. ಆದ್ರೂ ಸವದಿ ಮಿನಿಸ್ಟರ್ ಆಗಲ್ಲ. ಮಿನಿಸ್ಟರ್ ಆದ್ರೂ ಮುಂದಿನ ಚುನಾವಣೆ ಹೊತ್ತಿಗೆ ಅವರು ಕಾಂಗ್ರೆಸ್ ಅಲ್ಲಿ ಇರೋದೇ ಇಲ್ಲ ಅಂತಿವೆ ಕಮಲಪಾಳೆಯದ ಮೂಲಗಳು. ವಿಷಯ ಇಷ್ಟೇ ಅಲ್ಲ, ಎನ್ಡಿಎ ಮೂಲಗಳ ಪ್ರಕಾರ ಬರೀ ಲಕ್ಷ್ಮಣ ಸವದಿ ಒಬ್ಬರೇ ಅಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರ ದಂಡು ಬಿಜೆಪಿಗೆ ಬರೋಕೆ ರೆಡಿಯಾಗಿದೆ. ಆದ್ರೆ ಅದು ಈಗಲ್ಲ, 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅನ್ನೋ ಮಾಹಿತಿ ಜಗನ್ನಾಥ ಭವನದ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.